ಕೇಂದ್ರ ಸರ್ಕಾರದ ನರೇಗಾ ಹೊಸ ವಿವಾದ. ಗಾಂಧಿ ಹೆಸರೇಕೆ ತೆಗೆದುಹಾಕಬೇಕು? ರಾಜ್ಯಕ್ಕೂ ಹೊರೆ ಹೇರಿದ ಕೇಂದ್ರ. ಬಡ ಗ್ರಾಮೀಣ ಕಾರ್ಮಿಕರ ಭವಿಷ್ಯವೇನು? ನಮಸ್ಕಾರ ಸ್ನೇಹಿತರೆ. ನರೇಗಾ ಗ್ರಾಮೀಣ ಭಾರತದ ಜೀವಾಳ. ಬಡವರಿಗೆ ಕೆಲಸ, ಹಸಿದವರಿಗೆ ಆಸರೆ. ಆದರೆ ಈಗ ಈ ಯೋಜನೆಯೇ ಮತ್ತೆ ವಿವಾದದ ಕೇಂದ್ರ ಬಿಂದುವಾಗಿದೆ. ಮೋದಿ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಹೆಸರನ್ನು ಬದಲಾಯಿಸೋದಕ್ಕೆ ಮುಂದಾಗಿದೆ. ಈ ಮೊದಲು ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಹೆಸರಿಡೋದಾಗಿ ಹೇಳಿತ್ತು. ಆದರೆ ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗಾಂಧೀಜಿ ಅವರ ಹೆಸರನ್ನೇ ತೆಗೆದುಹಾಕಿ ಹೊಸ ಕಾಯ್ದೆಗೆ ಹೆಸರಿಟ್ಟಿದೆ. ದ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ 2025 ಅಂತ ಹೆಸರನ್ನು ಇಟ್ಟಿದೆ. ಅಂದರೆ VBG ರಾಮ್ಜಿ ಅನ್ನೋ ಹೆಸರನ್ನು ಇಟ್ಟಿದೆ. ಇದಕ್ಕೆ ಇದೀಗ ಪ್ರತಿಪಕ್ಷಗಳಿಂದ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರಶ್ನೆ ಏನಪ್ಪ ಅಂತಂದರೆ, ಗಾಂಧೀಜಿ ಅವರ ಹೆಸರಿಗೆ ಕೋಕ್ ಕೊಟ್ಟಿದ್ದಾದರೂ ಯಾಕೆ? ಗಾಂಧಿ ಅಂದರೆ ಉದ್ಯೋಗ, ಸ್ವಾವಲಂಬನೆ, ಗ್ರಾಮೀಣ ಭಾರತ. ಅವರ ಹೆಸರನ್ನು ತೆಗೆದುಹಾಕೋ ಅಗತ್ಯವಾದರೂ ಏನಿತ್ತು? ಹೆಸರು ಬದಲಿಸಿದರೆ ಕಾಯ್ದೆ, ಕಡತ, ದಾಖಲೆ, ಬೋರ್ಡು ಎಲ್ಲವೂ ಹೊಸದಾಗಬೇಕು. ಇದು ಜನರ ಹಣದ ವ್ಯರ್ಥವಲ್ಲದೆ ಮತ್ತೇನು? ಇದೊಂದೇ ಬದಲಾವಣೆ ಅಲ್ಲ, ಇನ್ನೊಂದು ದೊಡ್ಡ ಬದಲಾವಣೆ ಅಂದರೆ ಅದು ಹಣದ ಹೊರೆ. ಈಗ ಹೊಸ ರಾಮ್ಜಿ ಯೋಜನೆಯಲ್ಲಿ 60% ಕೇಂದ್ರ ಸರ್ಕಾರ ಭರಿಸಿದರೆ 40% ರಾಜ್ಯ ಸರ್ಕಾರ ಭರಿಸಬೇಕಾಗಿದೆ. ಈಶಾನ್ಯ ಹಾಗೂ ಹಿಮಾಲಯ ರಾಜ್ಯಗಳಿಗೆ ಮಾತ್ರ 90-10 ಅನುಪಾತ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 100% ಹಣವನ್ನು ಕೇಂದ್ರ ಸರ್ಕಾರವೇ ಭರಿಸಲಿದೆ. ಒಟ್ಟು ವಾರ್ಷಿಕ ವೆಚ್ಚ 1.51 ಲಕ್ಷ ಕೋಟಿ ರೂಪಾಯಿ. ಅದರಲ್ಲೂ ರಾಜ್ಯಗಳ ಹೊರೆ ಕೂಡ ಹೆಚ್ಚಾಗ್ತಾ ಇದೆ. ರಾಜ್ಯಗಳು ಈಗಾಗಲೇ ತೆರಿಗೆ ಪಾಲು ಕಡಿತದಿಂದ ಸಂಕಷ್ಟದಲ್ಲಿವೆ. ಇದೀಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲೂ ಕೂಡ ಹೆಚ್ಚುವರಿ ಹೊರೆ ರಾಜ್ಯಗಳಿಗೆ ಆಗ್ತಾ ಇದೆ. ಇದು ಕೂಡ ವಿರೋಧಕ್ಕೆ ಒಂದು ಪ್ರಬಲವಾದ ಕಾರಣ ಆಗಿದೆ. ಇದು ಯೋಜನೆಯ ಆತ್ಮವನ್ನೇ ಕುಗ್ಗಿಸುವಂತಹ ಅಪಾಯ ಕೂಡ ಇದೆ. ಹಾಗಾದರೆ ಹೊಸ ಮಸೂದೆಯಲ್ಲಿ ಒಳ್ಳೆ ಅಂಶಗಳೇ ಇಲ್ವಾ ಅಂತ ನೋಡೋದಾದರೆ ಅದು ಕೂಡ ಇದೆ. ಕೆಲಸದ ದಿನಗಳನ್ನು 100ರಿಂದ 125 ದಿನಗಳಿಗೆ ಹೆಚ್ಚಳ ಮಾಡಲಾಗಿದೆ. ಇನ್ನು ಕೂಲಿ ಹಣವನ್ನು 7ರಿಂದ 15 ದಿನಗಳಲ್ಲಿ ಕೊಡಲೇಬೇಕು. ತಡವಾದರೆ ನಿರುದ್ಯೋಗ ಭತ್ಯೆಗೂ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೆಲಸಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು, ನೀರಿನ ಭದ್ರತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ ಮೂಲಸೌಕರ್ಯ, ವಿಪತ್ತು ಎದುರಿಸುವ ಸಾಮರ್ಥ್ಯ. ಇನ್ನು ನಕಲಿ ಕಾರ್ಮಿಕರ ತಡೆಗೆ ಬಯೋಮೆಟ್ರಿಕ್ ಮತ್ತು ಜಿಯೋ ಟ್ಯಾಗಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಆದರೆ ನೆಲದ ವಾಸ್ತವ ಏನು ಅನ್ನೋದನ್ನು ನಾವು ನೋಡೋದಾದರೆ, ಕಾನೂನಿನಲ್ಲಿ 100 ದಿನಗಳ ಗ್ಯಾರಂಟಿ ಇದ್ದರೂ ಕೂಡ 2024-25ರಲ್ಲಿ ಪ್ರತಿ ಕುಟುಂಬಕ್ಕೆ ಸಿಕ್ಕಿದ್ದು ಸರಾಸರಿ 50 ದಿನಗಳು ಮಾತ್ರ. ಹಿಂದೆ 7.55 ಕೋಟಿ ಕುಟುಂಬಗಳು ಇದರ ಲಾಭವನ್ನು ಪಡೆದಿದ್ವು. ಈಗ ಅದು 5.79 ಕೋಟಿಗೆ ಇಳಿದಿದೆ. ಕೆಲವು ರಾಜ್ಯಗಳಲ್ಲಿ ನರೇಗಾ ಕೂಲಿ 374 ಇದ್ದರೆ, ಇನ್ನೂ ಕೆಲ ರಾಜ್ಯಗಳಲ್ಲಿ 234 ರೂಪಾಯಿ ಇದೆ. ಆದರೆ ಇದು ಒಂದೇ ಯೋಜನೆ, ಆದರೆ 100 ರೂಪಾಯಿಗಳಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ. ಇದು ಸಮಾನತೆನಾ? ಈಗ ಸರ್ಕಾರ 2029-30ರವರೆಗೆ 5.23 ಲಕ್ಷ ಕೋಟಿ ರೂಪಾಯಿ ನರೇಗಾ ಮುಂದುವರಿಕೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಆದರೆ ಪ್ರಶ್ನೆಗಳು ಮಾತ್ರ ಹಾಗೆ ಉಳಿದಿದೆ. ಗಾಂಧಿ ಹೆಸರೇಕೆ ತೆಗೆದುಹಾಕಬೇಕು? ಕೇಂದ್ರ ತನ್ನ ಹೊರೆ ಕಡಿಮೆ ಮಾಡಿಕೊಂಡು ರಾಜ್ಯಗಳ ಮೇಲೆ ಏಕೆ ಹಾಕ್ತಾ ಇದೆ? ಬಡ ಗ್ರಾಮೀಣ ಕಾರ್ಮಿಕರ ಭವಿಷ್ಯದ ಗತಿ ಏನು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಡಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.